ಬೆಳಗಿನ ಶುಭೋದಯ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ, ಸಿಂಪಲ್ ಆಗಿ ಈಗ ಹಾಲು ಮತ್ತೆ ಏನೇನು ಇಟ್ಟಿದ್ಯಮ್ಮ, ಅಕ್ಷತೆ, ಅರ್ಶಿನ, ಕುಂಕುಮ, ದೀಪ, ಸಿಂಪಲ್ ಆಗಿ ಈಗ ಹಸ್ಬಿಡ್ತೀವಿ. ಸಂದರ್ಭದಲ್ಲಿ ಸೂತಕ ಮಹರ್ಷಿಯನ್ನು ಕುರಿತು ಇಷ್ಟು ಡೆಕೋರೇಟ್ ಮಾಡಿದೀವಿ ನಮ್ಮನೆ ಲಕ್ಷ್ಮಿನ. ಇನ್ನು ಸ್ಟಾಪ್ ಮಾಡಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೇಲೂ ಯಾರ್ಯಾರು ಲಕ್ಷ್ಮಿ ಕೂರಿಸ್ತಿದ್ದೀರಾ, ಹಾಗೆ ಎಷ್ಟು ಗಂಟೆಗೆ ಎದ್ದರೆ ಬೆಳಗ್ಗೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಈಗ ಎದ್ದಿರೋದು ಟೈಮ್ ಬಂದು 4:30 ಆಗ್ತಾಯಿದೆ. ನಾನು ಎದ್ದಿದ್ದು 3:30 ಸಮಥಿಂಗ್ ಅಲ್ವಾ, 4:30 ಏನಲ್ಲ, 4 o'clock ಅದು ಟೈಮು ಜಾಸ್ತಿ ಇದೆ. 3:30 ನಾನು ಎದ್ದಿದ್ದು. ನಮ್ಮೊಬ್ಬ ನೋಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಇವ್ರಿ. ಬೆಳಗಿನ ಶುಭೋದಯ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇಲ್ಲಿ ನೋಡಿ, ಇಷ್ಟು ರೆಡಿ ಮಾಡಿದ್ದೀವಿ. ಇನ್ನು ಅಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಇಡಬೇಕು. ಇಟ್ಟಾದ್ಮೇಲೆ ತೋರಿಸ್ತೀನಿ. ಇದು ಸ್ಯಾರಿ ಬಂದು ಆರೆಂಜ್ ಕಲರ್ ಮತ್ತು ಇದು ಪರ್ಪಲ್ ಕಲರು. ಸೊ ಈಗ ತೋರಣ ಎಲ್ಲ ಕಟ್ಟಬೇಕು. ನನಗೆ ಹುಷಾರು ಬೇರೆ ಇಲ್ಲ, ಏನಕ್ಕೋ ಗೊತ್ತಿಲ್ಲ. ತೋರಣ ಎಲ್ಲ ಹಾಕಿ ಪಟಪಟ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಹಾಂ, ಇರೋದು ಟೈಮಿಂಗ್ಸು 4:30 5:30 ತನಕ ಟೈಮ್ ಇರೋದು ಬ್ರಾಹ್ಮಿ ಮುಹೂರ್ತ ಅಂತ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ನಾವು ಪೂಜೆ ಮಾಡಬೇಕು. ಸೊ ಎಲ್ಲ ರೆಡಿ ಆಗಿದೆ. ನನ್ನ ತಂಗಿ ಫ್ರೆಶ್ ಅಪ್ ಆಗೋಕೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಪೂಜೆ ಮಾಡೋದು ಅಷ್ಟೇ. ಅದು ಮಾಡೋದು ನಾನು ವಿಡಿಯೋ ಹಾಕ್ತೀನಿ. ಸ್ಟೇ ಟ್ಯೂನ್ಡ್. ನೋಡಿ, ಸಿಂಪಲ್ಲಾಗಿ ಈಗ ಹಾಲು ಮತ್ತು ಏನೇನು ಇಟ್ಟಿದ್ಯಮ್ಮ, ಅಕ್ಷತೆ, ಅರ್ಶಿನ, ಕುಂಕುಮ, ದೀಪ, ಸಿಂಪಲ್ಲಾಗಿ ಈಗ ಹಸ್ಬಿಡ್ತೀವಿ. ಕತೆ ಓದಕ್ಕಾಗಲ್ವಲ್ಲ ಈಗ. ಹಾಂ, ಅಚ್ಚು ಕತೆ ಓದೋಕ್ಕಾಗಲ್ಲ, ಸಂಜೆ ಓದಕ್ಕಾಗಲ್ವಲ್ಲ, ಅದಕ್ಕೆ ಹಚ್ಬಿಟ್ಟು ಬೆಳಗ್ಗೆ ಕುತ್ಕೊಂಡು ಓದ್ಕೊಂಡ್ಬಿಡ್ತೀವಿ. ಈಗ ಅಂದರೆ ಟೈಮು 5:15 5:30 ಒಳಗಡೆ ಎಲ್ಲ ಹಸ್ಬೇಕು. ಈಗ ಹಚ್ತಾ ಇದ್ದೀವಿ. ಲೆಟ್ಸ್ ಡು ಇಟ್. ಸೊ ಅಮ್ಮ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಬೇಗ ಬೇಗ ದೀಪ ಹಚ್ಬಿಡು ಅಂತ ಅಂದರು. ನಾನು ಇಲ್ಲಿ ದೀಪ ಹಚ್ಚಿದೆ ದೇವ್ರ ಹತ್ರ. ಅಲ್ಲಿ ದೇವ್ರ ಮನೇಲಿ ನನ್ನ ತಂಗಿ ದೀಪ ಹಚ್ಚಿದ್ಲು. ನನ್ನ ಫ್ರೆಂಡ್ ಅವ್ರ ಅಮ್ಮ ಹೇಳಿದರು, ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ದೀಪ ಹಸಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ನನ್ನ ತಂಗಿ ಕತೆ ಓದ್ತಾ ಇದ್ಲು. ಅದನ್ನ ನಾನು ಅಮ್ಮ ಕೇಳ್ತಾ ಕೂತಿದ್ದು. ಸೂತಕ ಮಹರ್ಷಿಯನ್ನು ಕುರಿತು ಎಲ್ಲ ಋಷಿ ಮುನಿಗಳು ತಮ್ಮ ಪ್ರಾರ್ಥನೆಯನ್ನು ಮುಂದಿಟ್ಟರು. ಪುರುಷೋತ್ತಮರೇ, ತ್ರಿಕಲ ಜ್ಞಾನಿಗಳಾದ ನೀವು. ಈಗ ಪೂಜೆ ಎಲ್ಲ ಮುಗೀತು. ಸೊ ಊಟಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ಒಂದೊತ್ತು ಒಪ್ಪತ್ತಿರ್ತೀವಿ ನಾನು ಅಮ್ಮ. ನನ್ನ ತಂಗಿನೂ ಇರ್ತೀನಿ ಅಂದ್ಲು. ಮುದೇವಿ ಜಿಲೇಬಿ ತಿಂದ್ಬಿಡ್ತು ಅದು. ಸೊ ಅವಳಿರಲ್ಲ, ನಾನು ಅಮ್ಮ ಒಂದೊತ್ತು ಒಪ್ಪತ್ತಿರ್ತೀವಿ. ಮಧ್ಯಾಹ್ನ ಊಟ ಮಾಡ್ತೀವಿ. ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲಿ ಇವರು ಅವಾಗಿನ ಕಿತ್ತಾಡ್ತವ್ರೆ. ಈರುಳ್ಳಿ ಕಡೆ ಏಕೆ ಆಡ್ಸಕ್ಕೆ ಚಿಕ್ಕ ಮಗಳು ಅವಳಲ್ಲ, ಅಮ್ಮಂಗೆ ಮರ್ಯಾದೆ ಕೊಡೋದ್ರ ನನಗೆ ಗಡ್ವ ಅಂತಾಳೆ. ಅಲ್ಲಮ್ಮ, ಅಷ್ಟು ಧೈರ್ಯ ಇದ್ರೆ ಮಕ ತೋರ್ಸೋನಮ್ಮ. ನೋಡ್ಕೊಳ್ಳಿ ಅಷ್ಟೇ. ಅಲ್ಲಿಲ್ವಾ, ಅಲ್ಲಿರೋ ಮಕನೇ ಇದ್ದಿದ್ದಾರೆ. ಗೊತ್ತಾ? ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಏನೇನು ಮಾಡಿದ್ದೀವಿ ಅಂತ ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಈಗ ಟೈಮ್ ಬಂದು 7 o'clock ಆಗಿದೆ. ಆಮೇಲಿಂದ ಊಟ ಎಲ್ಲ ಆದಮೇಲೆ ಪ್ಲೇಟ್ ಎಲ್ಲ ಜೋನ್ಸ್ ಎಲ್ಲ ಇಟ್ಬಿಡ್ತೀವಿ. ನಾವು ಸಂಜೆ ಮೇಲೆ ಇಡ್ತಿದ್ದೋ, ಅದೇ ಲೇಟ್ ಆಗಿಬಿಡೋದು. ಸೊ ಅದರಿಂದ ಈಗ ಮಧ್ಯಾಹ್ನನೇ ಊಟ ಆದ ತಕ್ಷಣ ಎಲ್ಲನೂ ನೀಟಾಗಿ ಜೋನ್ಸ್ ಇಟ್ಬಿಡ್ತೀವಿ. ಪ್ಲೇಟ್ಗಳನ್ನ ಇಟ್ಟು ಆಮೇಲಿಂದ ನೀಟಾಗೆಲ್ಲ ಹೂವು ಹಾಕಿಲ್ಲ, ಹೂವು ಮೇಲ್ ಮಾತ್ರ ಹಾಕಿರೋದಷ್ಟೇ. ಕಳ್ಸಿದ್ಮೇಲೆ ಎಲ್ಲ ಹೂವು ಹಾಕ್ಬಿಟ್ಟು ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿ ಆಮೇಲಿಂದ ಸಂಜೆ ಮೇಲೆ ವ್ಲಾಗ್ ಮಾಡ್ತೀವಿ. ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗೈತೆ ಅಂತ ಎಲ್ಲ ಕಟ್ ಮಾಡಿ ಗಲೀಜಾಗ್ಬಿಡೈತೆ. ಇವಳೆಲ್ಲ ಎತ್ ಮಾಡಕ್ತಾವಳು, ಓವರಾಗಿ ಆಡ್ತಾವಳೆ. ಇವತ್ತು ಮಾತ್ರ ನಿನ್ನ ಮಕ ತೋರಿಸ್ತೇ ಬಿಡಲ್ಲ ಕಣೆ, ತಿರ್ಗೆ. ಮಾಡಿಸ್ತೀಯ. ಏನು ಓವರಾಗಿ ಆಡ್ತಾವಳು ಗೊತ್ತಾ? ಆವಾಗ್ಲಿಂದನೂ ನನಗೂ ನಮ್ಮ ಅಮ್ಮಂಗೂ ಹೇಳ್ಕೊಂಡು ಏನೇನು ಅಲ್ಲಿ ಹೆಂಗೆ ಕಿಸಿತಾಳೆ. ನೋಡಿ ತೋರಿಸಿದ್ಲಿ ಈಗ. ಇಲ್ಲಿ ನೋಡಿ, ನಮ್ಮ ಮನೇಲಿ ಒಬ್ಬಟ್ಟು ರೆಡಿ ಆಗಿದೆ, ಕಾಯಿ ಒಬ್ಬಿಟ್ಟು. ಇಲ್ಲಿ ಒತ್ತುತ್ತಾವ್ರೆ. ಇದು ಕಾಳು, ಕಡಲೆಕಾಳು ಮತ್ತೆ ಬೀಟ್ರೋಟ್ಗೆ ಒಗ್ಗರಣೆ ಹಾಕಿ ಎತ್ತಿಟ್ಟಿರೋದು. ಇದು ಮಾಮೂಲಿ ಪುಳಿಯೋಗರೆ ಗೊಜ್ಜು ನೈವೇದ್ಯಕ್ಕೆ ಇಡಕ್ಕೆ.
ರೆಡಿಯಾಗಿದೆ ಗೊಜ್ಜು. ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಸಾಂಬಾರ್ ರೆಡಿ ಆಗೈತೆ, ನುಗ್ಗೆಕಾಯಿ ಸಾಂಬಾರ್ ಇಷ್ಟೇ. ಇನ್ನಿಲ್ಲೆಲ್ಲ ರೆಡಿ ಮಾಡಬೇಕು. ಆ್ಯಂಡ್ ಕೋಸಂಬರಿನೂ ಕೂಡ ರೆಡಿ ಆಗಿದೆ. ಇಲ್ಲಿ ಹೋಗದ್ ಗಡ್ವಾ, ನೀನು ದೊಡ್ಡ ಗಡ್ವಾ. ಕೋಸಂಬರಿ ಇಷ್ಟೇ. ಒಂದೊಂದು ಒಪ್ಪತ್ತಿದ್ದೋ ಅಂತ ಹೇಳಿದ್ನಲ್ವಾ, ಈಗ ಸ್ವಲ್ಪ ಬಾತ್ ಮಾಡ್ಕೊಂಡಿದ್ದೋ. ಬಾತು ಬಜ್ಜಿ ಇಲ್ಲ ಇದು ನೋಡಿ. ಟೈಮ್ ಬಂದು 2 o'clock. ಇಷ್ಟು ಡೆಕೋರೇಟ್ ಮಾಡಿದ್ದೀವಿ ನಮ್ಮನೆ ಲಕ್ಷ್ಮಿನ. ಇನ್ನೂ ಮಾಡಬೇಕು, ಕೆಳಗಡೆ ಇನ್ನೊಂದು ಸ್ಟ್ಯಾಂಡ್ ಇಡಬೇಕು. ಮಾಡೋಣ ಬೇಗ ಬೇಗ. ನಮ್ಮಮ್ಮ ಇಲ್ಲಿ ಹೂವು ಕಟ್ತಾವ್ರೆ. ಇವಳು ಇಲ್ಲೇ ಮಲ್ಗೋಳೆ ಅಷ್ಟೇ. ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ಸಂಜೆ ದೀಪ ಹಾಸ್ಬೇಕಾದ್ರೆ ಮಾಡ್ತೀನಿ. ಬಾಯ್. ಸಂಜೆನೂ ಅಷ್ಟೇ ಬೇಗ ಬೇಗ ಎಲ್ಲ ಪೂಜೆ ಮಾಡಿಬಿಟ್ಟು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರೂ ಅರ್ಶಿನ ಕುಂಕುಮಕ್ಕೆ ಕರಿಬೇಕಾಗಿತ್ತು. ಸೊ ನಾನು, ಅಮ್ಮ, ನನ್ನ ತಂಗಿ ಬೇಗ ಬೇಗ ರೆಡಿಯಾಗಿ, ನಮ್ಮ ತಾತ ಅವರು ಮನೇಲೇ ಇದ್ದರು, ಅವತ್ತು ರಜಾ ಹಾಕಿದ್ರು. ಸೊ ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲರನ್ನೂ ಅರ್ಶಿನ ಕುಂಕುಮಕ್ಕೆ ಕರಿಯೋದ ಅಂದ್ಬಿಟ್ಟು ಹೋಗಿದ್ದೆ. ಮತ್ತು ಇಲ್ಲಿ ನನ್ನ ತಂಗಿ ನಮ್ಮ ಕುಕುಮ ಕೈಲೂ ಪೂಜೆ ಮಾಡಿಸ್ತಾವಳೆ. ಪ್ಲೀಸ್ ಯಾರು ಬ್ಯಾಡ್ ಕಮೆಂಟ್ ಹಾಕ್ಬಿಡಿ, ನಾಯಿ ಕೈಲಿ ಮಾಡಿಸ್ತಿದ್ದೀರಾ, ಆದ್ರೂ ಕೈಲಿ ಮಾಡಿಸ್ತಿದ್ದೀರಾ ಅಂದ್ಬಿಟ್ಟು. ಅವಳು ನಮ್ಮನೆ ಲಕ್ಷ್ಮಿ, ನಮ್ಮನೆ ಮಗಳು ಅಂತಲೇ ನಾವು ಭಾವಿಸಿರೋದು. ಇವತ್ತಿನವರೆಗೂ ನಾವು ನಾಯಿ ಅಂತ ನೋಡಿಲ್ಲ ಅವಳನ್ನ. ಅವಳು ನಮ್ಮಮ್ಮನ 3ನೇ ಮಗಳು ಅಂತಾನೆ ನಾವು ಮಗಳು ತರ ನೋಡ್ಕೋತಾ ಇರೋದು. ಪ್ಲೀಸ್ ಬ್ಯಾಡ್ ಕಮೆಂಟ್ಸ್ ನೋಡಿ. ಎಲ್ಲ ಆಯ್ತು, ಸುಸೂತ್ರವಾಗಿ ನೆರವೇರ್ತು. ನನ್ಗಂತೂ ಸಿಕ್ಕಾಪಡೆ ಖುಷಿ ಆಯ್ತು. ಖುಷಿ ಅಲ್ವಮ್ಮ? ನಮ್ಮ ತಾತನ್ ನೋಡಿ. ಇಲ್ಲಿ ನೋಡಿ ಉಳ್ಳ ಕೈಕೊಂಡು ಕೂತವಳೆ. ಅವ್ರು ಬರೋರ್ಗೆಲ್ಲ ಅರ್ಶಿನ ಕುಂಕುಮ ಕೊಡೋಣ ಅಂತ. ಕೂಕು ಕೂಕು ಇಲ್ಲಿ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ, ಕಡೆವಾಗ ನೀ ಜನಿಸಿದಂದೆ, ನಾನಿನ್ನ ಪ್ರೇಮಾನುರಾಗ ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ಯಾವ್ದಕ್ಕೆ? ದೇವರಿಗೆ ಇದನ್ನ 2 ಕೈ ಮೇಲೆ ಹಂಗೆ ಬಿಟ್ಬಿಡ್ಬೇಕು. ಮಾ ಕೈ ಇಷ್ಟು ಉದ್ದಕ್ಕವಲ್ಲ. ಮನೆ ಊಟ ಇದು ಅವರೆಕಾಳು ಗೊಜ್ಜು, ಕೋಸಂಬರಿ, ಆಮೇಲೆ ಬೀಟ್ರೋಟ್ ಪಲ್ಯ, ಬಜ್ಜಿ, ವಡೆ. ಇದು ಪಕ್ಕದ ಮನೆಯವ್ರು ಕೊಟ್ಟಿದ್ದು ದೇವ್ರ ಪ್ರಸಾದ. ಇದು ನಮ್ಮ ಮನೆಯದು ದೇವ್ರ ಪ್ರಸಾದ. ಇದು ಅಷ್ಟೇ ಸಜ್ಜಿಗೆ. ಮತ್ತು ಸಾಂಬಾರು ಆಗಲೇ ಹೇಳ್ದಂಗೆ ನುಗ್ಗೆಕಾಯಿ ಸಾಂಬಾರು. ಇಷ್ಟು ನಮ್ಮ ಮನೆಯದು ಊಟ, ಹಬ್ಬದ ಊಟ. ಹೋಳಿಗೆನೇ ಹಾಕೊಂಡಿಲ್ವಲ್ಲೇ? ಎಸ್, ಹೋಳಿಗೆ ಒಂದು ಮಿಸ್ಸಿಂಗ್ ಮಾಡ್ದಲ್ಲ. ಒಂದು ಮಿಸ್ಸಿಂಗ್ ಇತ್ತು. ಹೋಳಿಗೆ ತುಪ್ಪ ಜೊತೆ ಹಾಕೊಂಡು ಹಿಂಗೆ ರೋಲ್ ಮಾಡ್ಕೊಂಡು ತಿನ್ನೋದು. ಇದು ನಮ್ಮನೆ ಊಟ, ಹಬ್ಬದ ಊಟ. ಉಪ್ಪುಂಕ ಮಿಸ್ಸಿಂಗು, ಉಪ್ಪು ಮಿಸ್ಸಿಂಗು, ಮತ್ತೆ ಇನ್ನೇನಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಮ್ಮ ಮನೇಲಿ ಈ ಥರ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ತುಂಬ ಜನ ಬಂದರು, ಊಟ ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲರಿಗೆ ತೊಗೊಂಡೋದ್ರು. ನಾನು ಬೇರೆಯವ್ರ ಮನೆಗೆ ಹೋಗಿದ್ದೆ, ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಮ್ಮ ಒಬ್ಬರೇ ಮನೇಲಿದ್ದರು, ಆ ಕಾರಣದಿಂದ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್. ಎಲ್ಲರಿಗೂ ಕೊನೆಯದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.